ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಸ್ಟಿಚಿಂಗ್ ಎಲ್ಲ ನಾವು ಪರ್ಫೆಕ್ಟಾಗಿ ಮಾಡಿರ್ತೀವಿ, ತುಂಬ ಚೆನ್ನಾಗಾಗಿರುತ್ತೆ. ಆದರೆ ನೀಟಾಗಿ ಐರನ್ ಮಾಡಿಲ್ಲ ಅಂತಂದರೆ ಬ್ಲೌಸು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನಾವು ಕಸ್ಟಮರ್ಸ್ಗೆ ಇಂಪ್ರೆಸ್ ಮಾಡಬೇಕು ಅಂತಂದರೆ ನೀಟಾಗಿರಬೇಕು ನಮ್ಮ ವರ್ಕು. ಹಾಗೆಯೇ ಐರನ್ ಮಾಡೋದಿರ್ಬೋದು, ಹುಕ್ಸ್ ಹಾಕೋದಿರ್ಬೋದು, ಮತ್ತು ನಾವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿರ್ತೀವೋ ಬ್ಲೌಸ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಸ್ಟಮರ್ಸಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋಂಥದ್ದು. ಈಗ ನೋಡಿ, ಐರನ್ ಮಾಡಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೋಡಿದ ತಕ್ಷಣವೇ ಇಲ್ಲಪ್ಪ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ನಾವು ಇವರಿಗೆ ಇನ್ನೊಂದು ಸರಿ ಸ್ಟಿಚಿಂಗಿಗೆ ಕೊಡಬೇಕು ಅಂತ ಅನ್ನಿಸ್ಬೇಕು ಅವರಿಗೆ. ಆ ರೀತಿ ನಾವು ಯಾವಾಗಲೂ ಅಷ್ಟೇ ಸ್ಟಿಚಿಂಗ್ ಆಗಿರ್ಬೋದು, ಐರನಿಂಗ್ ಆಗಿರ್ಬೋದು ನೀಟಾಗಿ ಮಾಡಿ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿ ಇವಾಗ ನಾನು ಬ್ಯಾಕ್ ಸೈಡಲ್ಲಿ ಎಮ್ಮಿಂಗ್ ಮಾಡಿದ್ದೀನಲ್ವ, ಅದನ್ನು ನೀಟಾಗಿ ಕೂರಿಸ್ಕೊಂಡು ಐರನ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ಚೆನ್ನಾಗಿ ನಾವು ಐರನ್ ಮಾಡಿಕೊಟ್ಬಿಟ್ರೆ ಅದೇ ಕೂತಿರುತ್ತೆ. ಎಷ್ಟು ಸರಿ ವಾಶ್ ಮಾಡಿದ್ರು ಅವರಿಗೆ ಫಿನಿಶಿಂಗ್ ಹಾಗೆ ಕಾಣಿಸ್ತಾ ಇರುತ್ತೆ. ಅವ್ರು ಬೇಕಿದ್ದರೆ ಐರನ್ ಮಾಡಿಕೊಳ್ಳಿ ಬಿಡಲಿ, ನಾವು ಮಾಡಿ ಕೊಡುವಾಗ ನೀಟಾಗಿ ಐರನಿಂಗ್ ಮಾಡಿ ಕೊಟ್ಟಿರಬೇಕು. ನೋಡಿ ಈ ರೀತಿ ಫ್ರಂಟಲ್ಲೂ ಕೂಡ ನೀಟಾಗಿ ನಾನು ಐರನ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ಮೆಂಟ್ ಮಾಡಿರೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಐರನ್ ಮಾಡಿಕೊಂಡ್ರೆ. ಮತ್ತು ಇಲ್ಲಿ ಕೂಡ ಅಷ್ಟೇ, ಒಳಭಾಗದಲ್ಲಿ ಮಾಡ್ತಾಯಿದ್ದೀನಲ್ವ, ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮತ್ತು ಎಮ್ಮಿಂಗ್ ಮಾಡೋದಕ್ಕೂ ಮಧ್ಯ ಇದನ್ನು ಸೇರಿಸಿರ್ತೀವಲ್ವ, ಅದು ಒಂದೇ ಕಡೆಗೆ ಬಂದಿರಬೇಕು. ನೋಡಿ ಈ ರೀತಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಐರನ್ ಮಾಡಿಕೊಳ್ಬೇಕು. ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ ನಿಮಗೆ ಬ್ಲೌಸ್ ಶೇಪಲ್ಲಿ. ನೋಡಿ ಈಗಲೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ನೀಟಾಗಿ ಆಗಿದೆ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಐರನಿಂಗ್ ಆಗಿರ್ಬೋದು ಅಂತ ಹೇಳಿ. ನಿಮಗೇನಾದರೂ ಈ ಸ್ಟಿಚಿಂಗ್ ವಿಡಿಯೋ ಅಥವಾ ಕಟಿಂಗ್ ವಿಡಿಯೋ ಬೇಕಿತ್ತು ಅಂತಂದರೆ ನನ್ನ ಚಾನಲ್ನ ಸರ್ಚ್ ಮಾಡಿ. ಈಗಾಗಲೇ ನಾನು ಸ್ಟಿಚಿಂಗ್ ಮತ್ತು ಕಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನೀಗಾಗಲೇ ಒಬ್ಬರೇ ಕಸ್ಟಮರ್ಸ್ದು 2 ಬ್ಲೌಸನ್ನು ನಾನಿಲ್ಲಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.